ಶ್ರೀಕಾಳಹಸ್ತಿಯ ಶಿವನೇ ಯತಿಸುರ ಜನಗಣಮನ ಪ್ರಿಯನೇ. ಶ್ರೀಕಾಳಹಸ್ತಿಯ ಶಿವನೇ ಯತಿಸುರ ಜನಗಣಮನ ಪ್ರಿಯನೇ. ಭಕ್ತರ ಪಾಲಿಸೆ ಬಂದಾಹರನೆ, ಭಕ್ತರ ಪಾಲಿಸೆ ಬಂದಾಹರನೆ, ನೀ ಕರುಣಿಸು ಕರುಣಾಕರನೇ. ಶ್ರೀಕಾಳಹಸ್ತಿಯ ಶಿವನೇ ಯತಿಸುರ ಜನಗಣಮನ ಪ್ರಿಯನೇ. ಶ್ರೀಕಾಳಹಸ್ತಿಯ ಶಿವನೇ. ನಿರುತವು ನಿನ್ನನು ಭಜಿಸುವೆನ, ಮಹಾಗುಣ ಮಹಿಮನೆ ಪೂಜಿಪೆದಿನ. ನಿರುತವು ನಿನ್ನನು ಭಜಿಸುವೆನ, ಮಹಾಗುಣ ಮಹಿಮನೆ ಪೂಜಿಪೆದಿನ. ನಿನ್ನ ಮರೆತಿರೆ ಒಂದು ಕ್ಷಣ, ನಿನ್ನ ಮರೆತಿರೆ ಒಂದು ಕ್ಷಣ. ರಕ್ಷಿಸು ರಕ್ಷಿಸು ಸುಮಚರಣ. ಶ್ರೀಕಾಳಹಸ್ತಿಯ ಶಿವನೇ ಯತಿಸುರ ಜನಗಣಮನ. ಶ್ರೀಶೈಲ ಮಲ್ಲಿಕಾರ್ಜುನನು ನೋಡಿ ಬಂದು ಆ ಬಾಲಕರ ರೆಟ್ಟೆ ಹಿಡಿದು ಎಳೆದು ನಿಲ್ಲು ನಿಲ್ಲು ಗೋಡೆ ಮಾತಾಳಯ್ಯ, ನೀನು ತಂದಿರುವ ಮಜ್ಜಿಗೆಂಬಲಿಯನ್ನೇ ಕೊಡು ಎಂಬುದಾಗಿ ಸ್ವೀಕರಿಸಿಕೊಂಡು ಆ ಮಜ್ಜಿಗೆಂಬಲಿಯನ್ನ ಪುರಪಾನವನ ಮಾಡಿ, ಬಲರೇ ಇಂದಿನಿಂದ ನೀನು ಸಕಲ ಸಿದ್ಧಿಗಳನ್ನು ಪಡೆದಂತಹ, ಸಕಲ ಸಿದ್ಧಿಗಳನ್ನು ಪಡೆದಂತಹ 77 ಗಟ್ಟಿಗಳಿಗೆ ಒಡೆಯನಾಗಿ, ಕೆರೆ ಕಟ್ಟೆಗಳನ್ನು ಕಟ್ಟಿಸಿದಂತಹ ಯೋಗಿಯಾಗಿ, ಒಬ್ಬ ಸಿದ್ಧ ಪುರುಷನಾಗಿ ಕಂಗೊಳಿಸು ಎಂಬುದಾಗಿ 12ನೇ ಶತಮಾನದಲ್ಲಿ ಯಾವ ಶಿವಯೋಗಿ ಸಿದ್ದರಾಮ ಶ್ರೀಶೈಲ ಮಲ್ಲಿಕಾರ್ಜುನನಿಂದ ವರವನ್ನು ಪಡೆದು ಗೋಸಲ ಚನ್ನಬಸವೇಶ್ವರರಿಂದ ಅಂಗದೋ ಲಿಂಗವೆನಿಸಿಕೊಂಡು ಸೊನ್ನಲಾಪುರವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ, ಅಲ್ಲಿಂದ ಮುನ್ನ ಬಲರೇ ರುದ್ರ ಅಪ್ಪರೇ ರುದ್ರ ಚಿತ್ರದುರ್ಗದ ಜಿಲ್ಲೆಗೆ ಸೇರಿರುವ ತಮ್ಮಡಿಹಳ್ಳಿ ಎಂಬ ಸ್ವಗ್ರಾಮವನ್ನು ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ, ಅಲ್ಲಿಂದ ಮುನ್ನ ಗೋಡೇಕೆರೆ ಎಂಬ ಸ್ವಗ್ರಾಮಕ್ಕೆ ಬಂದು ಬಲರೇ ರುದ್ರ ತಮೋ ಗಂಗವನ್ನು ಉದ್ಭವಿಸಿ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ, ಬಲರೇ ರುದ್ರ ಅಪ್ಪರೇ ರುದ್ರ ಎಡನಾಡು ದೊರೆಗಳಾಡಿದ ಕ್ಷೇತ್ರ. ಬಂದಂತಹ 7 ಜನ ಅಣ್ಣ ತಮ್ಮಂದಿರು ಯಾವ ಶಿವಯೋಗಿ ಸಿದ್ದರಾಮಣ್ಣನನ್ನ ಮನಭಕ್ತಿ ಪೂರ್ವಕವಾಗಿ ಬರಮಾಡಿಕೊಂಡಿದ್ದಾರೆ. ಆ 7 ಜನ ಅಣ್ಣ ತಮ್ಮಂದಿರಲ್ಲಿ ದ್ವೇಷ ಅಸೂಯೆಗೆ ಹೆಚ್ಚಾಗಿ 3 ಜನ ಅಣ್ಣ ತಮ್ಮಂದಿರು 3 ದಿನ ಪೂಜೆ ಮಾಡಿ 3ನೇ ದಿನವರರಾದರು. 4 ಜನ ಅಣ್ಣ ತಮ್ಮಂದಿರು 4 ದಿನ ಪೂಜೆ ಮಾಡಿ 4ನೇ ದಿನವರರಾದರು. ಅಲ್ಲಿಂದ ಮುನ್ನ ಕಾರೇಕುರ್ಚಿ ಎಂಬ ಸಂಗ್ರಾಮಕ್ಕೆ ಬಂದಿದ್ದಾರೆ. ಕಾರೇಕುರ್ಚಿ ಎಂಬ ಸಂಗ್ರಾಮವನ್ನು ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಗುಬ್ಬಿ ತಾಲೂಕಿಗೆ ಸೇರಿರುವ ಕುವಾ ಎಂಬ ಸಂಗ್ರಾಮಕ್ಕೆ ಬಂದು ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ, ನಮ್ಮ ತುಮಕೂರು ಜಿಲ್ಲೆಗೆ ಸೇರಿರುವ ಸಿದ್ದರ ಗವಿಯೆಂದೆನಿಸಿರುವ ಸಿದ್ದರ ಬೆಟ್ಟಕ್ಕೆ ಬಂದು ಗಂಗೆಯನ್ನು ಉದ್ಭವಿಸಿ ಬೆಳ್ಳನ ಬೆಳಗಾಗುವುದರ ಮುನ್ನ ನಮ್ಮ ತುಮಕೂರು ಗ್ರಾಮಕ್ಕೆ ಒಳಪಟ್ಟಿರುವ ಬೆಳಗುಂಬ ಎಂಬ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬೆಳಗುಂಬ ಕ್ಷೇತ್ರಕ್ಕೆ ಬಂದು ಶಿವ ಪೂಜೆಗೆಂದು ಕುಳಿತಿರುವ ಸಮಯದಲ್ಲಿ ಅವರಿಷ್ಟಲಿಂಗ ಜಾರಿ ಈಗಿನ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದು ಬಿದ್ದಿದೆ. ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದು ತನ್ನ ಇಷ್ಟಲಿಂಗವನ್ನು ಹುಡುಕಿಕೊಂಡು ಬಂದಂತಹ ಶಿವಯೋಗಿ ಸಿದ್ದರಾಮ 12ನೇ ಶತಮಾನದಲ್ಲೇ ನುಡಿದಿದ್ದಾರೆ. ಈ ಸಿದ್ಧಗಂಗಾ ಕ್ಷೇತ್ರವು 15ನೇ ಶತಮಾನಕ್ಕೆ ಸಿದ್ಧಲಿಂಗೇಶ್ವರ ಎಂಬ ಶಿವಯೋಗಿಯು ಬರುತ್ತಾರೆ. ಸಿದ್ಧಲಿಂಗೇಶ್ವರ ಶಿವಯೋಗಿಯ
ಪಾದ ಸ್ಪರ್ಶದಿಂದ ಈ ಸಿದ್ಧಗಂಗಾ ಕ್ಷೇತ್ರವು ವಿದ್ಯಾರ್ಜುನೆಯ ದೇಗುಲವಾಗುವುದು, ಪ್ರಸಾದದ ನಿಲಯವಾಗುವುದು. ಒಮ್ಮೆ ಪ್ರಸಾದಕ್ಕೆಂದು ಹಚ್ಚಿದ ಬೆಂಕಿಯು ಆರದಿರಲಿ ಎಂತೆಂಬುದಾಗಿ 12ನೆಯ ಶತಮಾನದಲ್ಲೇ ಶಿವಯೋಗಿ ಸಿದ್ದರಾಮ ನುಡಿದಿದ್ದಾರೆ. ಅಂತೆಯೇ ಈ ಕಲಿಯುಗದಲ್ಲೂ ಯಾವ ಸಿದ್ಧಗಂಗಾ ಕ್ಷೇತ್ರದಲ್ಲೇ ಒಮ್ಮೆ ಪ್ರಸಾದಕ್ಕೆಂದು ಹಚ್ಚಿದ ಬೆಂಕಿಯು ಆರದಿಲ್ಲ. ವಿದ್ಯಾರ್ಜುನೆಯ ದೇಗುಲವಾಗಿ ನಾಡಿನಾದ್ಯಂತವಾಗಿ ಕಂಗೊಳಿಸುತ್ತಿದೆ. ಅಲ್ಲಿ ನೆಲೆಸಿರುವ ಸಿದ್ಧಲಿಂಗೇಶ್ವರನ ಸ್ಮರಿಸುತ್ತಾ ಮೊದಲೇ ರುದ್ರ ಕಾಯಕಯೋಗಿ ನಡೆದಾಡುವ ಬಸವನ ಮೊದಲೇ ರುದ್ರ ವಿವಿಧ ದಾಸೋಹಿ ಎಂತೆಂಬುದಾಗಿ ನುಡಿಯುತ್ತಾ ಆ ಗುರುವರಿಯರನ್ನ ಶಿವಕುಮಾರ ಮಸ್ವಾಮಿಗಳವರನ್ನ ಈ ಪವಿತ್ರವಾದ ಶುಭ ದಿವಸದಂದು ನೆನೆಯುತ್ತಾ ಅರಮುನಿದರು ಗುರು ಕಾಯುವರು ಎಂತೆಂಬುದಾಗಿ ನುಡಿಯುತ್ತಾ ಕಾಯಕವೇ ಕೈಲಾಸ ಅಂದರೂ ಬಸವ 12ನೆಯ ಶತಮಾನದಲ್ಲಿ ಅದರಂತೆ ನಡೆದರೂ ನಡೆದಾಡದಲ್ಲ ಎಂತೆಂಬುದಾಗಿ ನುಡಿಯುತ್ತಾ ವಾದ್ಯ ವೈಭವಗಳನ್ನ ಕಾಯಕವೇ ಕೈಲಾಸ ಅಂದರು. ರುದ್ರ ಬಲರೇ ಅಪ್ಪರೇ ರುದ್ರ ಮಹಾದೇವ ದೇವ ಓಂ ನಮಃ ಶಿವಾಯ ಎಂದು ಶ್ರುತಿ ಸಾರುತ್ತಲಿದೆ. ಎತ್ತತ್ತ ನೋಡಿದರತ್ತತ್ತ ಬಸವನೆಂಬ ಬಳ್ಳಿ. ಆ ಬಳ್ಳಿಯನ್ನು ಎತ್ತಿ ನೋಡಿದರಲ್ಲಿ ಲಿಂಗಮಯವಾದ ಗೊಂಚಲಾಗಿದೆ. ಆ ಗೊಂಚಲನ್ನು ಒತ್ತತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಬಾ ಎಂಬಲ್ಲಿ ಭವ ಹರಿದಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು. ವಾ ಎಂದು ವಚಿಸಿದೊಡೆ ವಚನಾತ್ಮಕನಾದಂತಹ ಬಸವ, ಬಸಪ್ಪ, ಬಸವಯ್ಯ, ಬಸವರಾಜ, ಬಸವೇಶ, ಬಸವ ಗುರುವೇ, ಬಸವ ಮಹಾಪ್ರಭುವೇ, ಬಸವ 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 ನಂದೀಶ ಈಶ್ವರನೆಂದೆನಿಸಿ ನಂದಿಯವ ತಾಳದಲ್ಲಿ ನೆಲೆಸಿದ್ದಾರೆ. ಅಂತಹ ಬಸವನ ಎಂಬ 3 ಅಕ್ಷರವನ್ನ ನಾನೆಂದು ಬಣ್ಣಿಸಲಿಲ್ಲ. ಬಸವನ ಮುಖದಲ್ಲಿ ಬ್ರಹ್ಮನನ್ನು, ಕಣ್ಣುಗಳಲ್ಲಿ ವಿಷ್ಣುವನ್ನ, ಕಂಠದಲ್ಲಿ ರುದ್ರನನ್ನ, ಕೊಂಬಿನಲ್ಲಿ ಸೂರ್ಯ ಚಂದ್ರನನ್ನ, 4 ಕಾಲಗಳಲ್ಲಿ 4 ವೇದವನ್ನು, ಕಾಲದಲ್ಲಿ ಸರ್ಪ ಸಂತತಿಯನ್ನ,